Hi everyone, welcome to my YouTube channel. In this video, we are going to continue class 10th mathematics. This is circle unit test paper number 2. In the previous video, we have solved unit test paper number 1. Now let us solve unit test paper number 2. The first question of unit test paper number 1 is, in the given figure, AB is a chord of a circle and AOC is the diameter such that angle ACB is equal to 50 degree. If AT is the tangent of the circle at the point A, then find angle BAT. Among these four options, let us see which is the right answer. So in this figure, they have given angle ACB given, ACB. If ACB is 50 degree, so ACB 50 degree ಆದಮೇಲೆ ಸೊ ಇದು 50 ಡಿಗ್ರಿ ಇದೆ, ಇದು ಡಯಾಮೀಟರ್ ಆಗಿರೋದ್ರಿಂದ ಈ ಕಡೆದು ಸೆಮಿ ಸರ್ಕಲ್ ಆಯಿತು. ಆ್ಯಂಗಲ್ ಇನ್ ಎ ಸೆಮಿ ಸರ್ಕಲ್ ಈಸ್ ರೈಟ್ ಆ್ಯಂಗಲ್. ಸೊ ಇದು 90 ಡಿಗ್ರಿ ಆಯಿತು. ಯಾವುದೋ ಆ್ಯಂಗಲ್ ಸಿ ಬಿ ಎ ಈಸ್ ಈಕ್ವಲ್ ಟು 90 ಡಿಗ್ರಿ. ಈಗ ನಮಗೆ ಬೇಕಾಗಿರೋದು ಬಿ ಎ ಟಿ, ಈ ಆ್ಯಂಗಲ್ ಬೇಕು. ಫಸ್ಟ್ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇದು 90, ಇದು 50, ಇದು 90, ಇದು 50 ಅಂದರೆ ಅಲ್ಲಿಗೆ ನಮಗೆ ಈಗ ಬೇಕಾಗಿರೋದು ಸಿ ಎ ಬಿ. ಆ್ಯಂಗಲ್ ಸಿ ಎ ಬಿ ಈಸ್ ಈಕ್ವಲ್ ಟು 180 ಮೈನಸ್ ಇದು 90, ಇದು 50. 90 ಪ್ಲಸ್ 50 ದಟ್ ಬಿಕಮ್ 140. ಸೊ ಆ್ಯಂಗಲ್ ಸಿ ಎ ಬಿ ಈಸ್ ಈಕ್ವಲ್ ಟು, ಸೊ ಅಲ್ಲಿಗೆ ಟೋಟಲ್ಲು ಇದು 90 ಪ್ಲಸ್ 50 140. 140 ಮೈನಸ್ 180 ದಟ್ ಈಸ್ ಸಿ ಎ ಬಿ ಈಸ್ ಈಕ್ವಲ್ ಟು 40 ಡಿಗ್ರಿ ಬಂತು. ಈಗ ಈ ಥರ ಇದೆ. ಇದು ಎ, ಇದು ಟಿ, ಈ ಆ್ಯಂಗಲ್ ಕೊಟ್ಟಿದ್ದಾರೆ ವಿಚ್ ಈಸ್ ಈಕ್ವಲ್ ಟು ಈಗಿದೆ. ಇದು ಓ, ಇದು ಎ, ಇದು ಬಿ, ಇದು ಟಿ. ಈಗ ಓ ಎ ಬಿ ಗೊತ್ತಾಯ್ತು ನಮಗೆ, ಸಿ ಎ ಬಿ. ಸೊ ಇದು 40 ಇದೆ ಅಂದಮೇಲೆ, ಸೊ ಇದು ಸೇರಿ 90 ಡಿಗ್ರಿ ಇರಬೇಕು. ಹಾಗಾದರೆ ಬಿ ಎ ಟಿ ವಿಲ್ ಬಿ ಈಕ್ವಲ್ ಟು 50 ಡಿಗ್ರಿ. ಸೊ ಆಪ್ಷನ್ ಎ, ಆಪ್ಷನ್ ಎ that is angle BAT is equal to, ಸೊ ಇದು ಕಾಂಪ್ಲಿಮೆಂಟ್ರಿ ಆಗುತ್ತೆ. ಸೊ ಇದು ಪ್ಲಸ್ ಇದು ಸೇರಿಸಿದ್ರೆ 90 ಡಿಗ್ರಿ, ಇದು 40 ಇದೆ ಅಂದಮೇಲೆ ಇದು 50 ಡಿಗ್ರಿ. ಸೊ ಆಂಗಲ್ BAT is equal to 50 degree, ಆಪ್ಷನ್ ಎ. Now let us move for second question. In the second question they have given, in figure, if TP and TQ are the tangents to a circle with center O, so that angle POQ 110 degree, then find angle PTQ. ಸೊ ಫಿಗರ್ನ ಬರ್ಕೊಳ್ಳೋಣ ಹೇಗಿದೆ ಅಂತ. ಸೊ ಇದು ಆ್ಯಂಗಲ್ ಅಟ್ ದ ಸೆಂಟರ್, ಇದನ್ನು ಕೊಟ್ಟಿದ್ದಾರೆ 110 ಡಿಗ್ರಿ ಇದೆ ಅಂತ. ಸೊ ಪಿ ಟಿ ಮತ್ತು ಕ್ಯೂ ಟಿ ಎರಡು ಟ್ಯಾಂಜೆಂಟ್ಗಳು. ಸೊ ಇದು 110 ಇದೆ ಅಂದಮೇಲೆ ಇದು ಸೇರಿ 180 ಇರಬೇಕು. ಹಾಗಾದರೆ ಆ್ಯಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ 110. ಸೊ ಆ್ಯಂಗಲ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು 180 ಮೈನಸ್ 110. ಸೊ ಇಟ್ ಈಸ್ ಈಕ್ವಲ್ ಟು 70 ಡಿಗ್ರಿ. ಸೊ ಆಪ್ಷನ್ ಬಿ, 70 degree is the right answer. Now let us move for question number 3. In the question number 3 they have given, what term will you use for a line which intersect a circle at two distinct points? ಸೊ ಸರ್ಕಲ್ನ ಎರಡು ಡಿಸ್ಟಿಂಕ್ಟ್ ಪಾಯಿಂಟ್ಸ್ನಲ್ಲಿ ಯಾರು ಇಂಟರ್ಸೆಕ್ಟ್ ಮಾಡ್ತಾರೋ ಅವ್ರನ್ನ ಆ ಟರ್ಮ್ ಏನು ಅಂತ ನೋಡೋದಾದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸಿಕೆಂಟ್. Secant is a line that intersects the circle at two distinct points. Now let us move for question number 4. A triangle is drawn to circumscribe a circle. If AB is equal to 13, BC is equal to 14, AE is equal to 7 centimeter, we have to find out the length of AC. So let us find the length of AC. ಸೊ ಎ ಬಿ ಕೊಟ್ಟಿದ್ದಾರೆ,
ವಾಟ್ ಈಸ್ ದ ಮೆಜರ್ಮೆಂಟ್ ಆಫ್ ಎ ಬಿ 12 ಸೆಂಟಿಮೀಟರ್ ಅಲ್ಲ 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಸಿ ಗಿವನ್ ಇಟ್ ಈಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಎ ಇ ಗಿವನ್ 7 ಸೆಂಟಿಮೀಟರ್. Now we want the length AC. ಸೊ ಎನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ ಇದನ್ನು ಎ ಇ ಮತ್ತು ಎ ಎಫ್. ಸೊ ಎ ಇ ಆ್ಯಂಡ್ ಎ ಎಫ್ ಫಾರ್ ದ ಟ್ಯಾಂಜೆಂಟ್ಸ್ ಎ ಇ ಆ್ಯಂಡ್ ಎ ಎಫ್ ವಿಚ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಸೊ ಈಗ ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಇದೆ ಅಂದಮೇಲೆ ಸೊ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡೋಣ. ಸೊ ಇಲ್ಲಿಂದ ಇಲ್ಲಿಗೆ 7 ಇದೆ ಅಂದಮೇಲೆ ಸೊ ಈಗ ಬಿ ಎಫ್ನ ಫೈಂಡ್ ಔಟ್ ಮಾಡೋಣ. ಬಿ ಎಫ್ ಇಸ್ ಈಕ್ವಲ್ ಟು 13 ಮೈನಸ್ ಟೋಟಲ್ 13, ಅದರೊಳಗೆ ಎ ಎಫ್ನ ಮೈನಸ್ ಮಾಡೋಣ 7 ವಿಚ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಹಾಗಾದರೆ ಎ ಎಫ್ 7, ಬಿ ಎಫ್ 6. ಸೊ ಬಿನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ ಬಿ ಎಫ್ ಆ್ಯಂಡ್ ಬಿ ಡಿ ಆರ್ ದ ಟ್ಯಾಂಜೆಂಟ್ಸ್. ಸೊ ಬಿ ಎಫ್ ಇಸ್ ಈಕ್ವಲ್ ಟು ಬಿ ಡಿ ವಿಚ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಹಾಗಾದರೆ ಬಿ ಡಿ 6 ಸೆಂಟಿಮೀಟ್ರ್ ಬಂತು. ನೆಕ್ಸ್ಟ್ ಈಗ ನಮಗೆ ಬೇಕಾಗಿರೋದು ಎ ಸಿ ಬೇಕಾಗಿರೋದು. ಸೊ ಲೆಟ್ ಅಸ್ ಫೈಂಡ್ ಔಟ್ ಎ ಸಿನ. ಇದು ಟೋಟಲ್ಲು 14 ಇದೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ 6 ಆದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ನೋಡೋಣ. ಈ ಡಿ ಸಿ ಬೇಕು ಅಂದರೆ ಬಿ ಸಿನಲ್ಲಿ ಬಿ ಡಿನ ಮೈನಸ್ ಮಾಡಬೇಕು. ಫ್ರಮ್ ಬಿ ಸಿ ಯು ಸಬ್ಟ್ರಾಕ್ಟ್ ಬಿ ಡಿ, ಸೊ ಯು ವಿಲ್ ಗೆಟ್ ಡಿ ಸಿ. So DC is equal to 14 minus 6 which is equal to 8 centimeter. DC 8 ಆದಮೇಲೆ CE ಕೂಡ 8 ಆಗಿರುತ್ತೆ. ಸೊ CE and CD are equal which is equal to 8 centimeter. ಸೊ ಇದು 8 centimeter. ಈಗ ನನಗೆ ಎ ಸಿ ಬೇಕು. ಸೊ ಎ ಸಿ ಬೇಕು ಅಂದರೆ ಟು ಗೆಟ್ ಎ ಸಿ ಆ್ಯಡ್ ಎ ಇ ಆ್ಯಂಡ್ ಸಿ ಇ. AE 7 plus CE 8. So 7 plus 8, 15 centimeter. So like this we have to find out the length of AC. Now let us move for the next question. Question number 5. Find the distance between two parallel tangents to a circle of radius 3 centimeter. So ಎರಡು ಪ್ಯಾರಲಲ್ ಟ್ಯಾಂಜೆಂಟ್ಸ್ಗಳ ನಡುವೆ ಡಿಸ್ಟೆನ್ಸ್ ಅಂದರೆ ಡಯಾಮೀಟರ್ ಆಗುತ್ತೆ. ರೇಡಿಯಸ್ ಅವರೇ ಕೊಟ್ಟಿದ್ದಾರೆ. ಹಾಗಾದರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು the distance will be 2 times the radius. So 2 into radius is given as 3. Therefore distance between two parallel lines is 6 centimeter. Between two parallel tangents is 6 centimeter. So this is question number 5. Now let us move for question number 6. So let us solve sixth one. In the given figure, TP and TQ are the tangents. TP and TQ are the tangent from T to the circle with center O, and R lies any point on the circle. If AB is a tangent to the circle at R, prove that TA plus AR is equal to TB plus BR. So let us solve this question now. So we have to prove that TPT TA plus AR is equal to TB ಪ್ಲಸ್ ಬಿ ಆರ್. ಸೊ ಇದು ನಾವು ಪ್ರೂವ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಏನು ಮಾಡೋಣ. ಸೊ ಟಿ ಪಿ ಟ್ಯಾಂಜೆಂಟು, ಟಿ ಕ್ಯೂನು ಟ್ಯಾಂಜೆಂಟು. ಸೊ ಟಿ ಪಿ ಈಸ್ ಈಕ್ವಲ್ ಟು ಟಿ ಕ್ಯೂ. ಸೊ ಟಿ ಪಿ ಬೇಕು ಅಂದರೆ ಟಿ ಎಗೆ ಎ ಪಿನ ಆ್ಯಡ್ ಮಾಡೋಣ. ಅದಕ್ಕಿಂತ ಮುಂಚೆ ಇಲ್ಲೊಂದು ಬರ್ಕೊಳ್ಳೋಣ. ಸೊ ಟಿ ಪಿ ಆ್ಯಂಡ್ ಟಿ ಕ್ಯೂ ಆರ್ ಟ್ಯಾಂಜೆಂಟು. ಏನ ಎಕ್ಸ್ಟರ್ನಲ್ ಪಾಯಿಂಟ್ ತೊಗೊಂಡ್ರೆ ಎ ಪಿ ಆ್ಯಂಡ್ ಎ ಆರ್ ಆರ್ ಈಕ್ವಲ್. ಬಿನ ಎಕ್ಸ್ಟರ್ನಲ್ ಪಾಯಿಂಟ್ ತೊಗೊಂಡ್ರೆ ಬಿ ಕ್ಯೂ ಬಿ ಆರ್ ಟ್ಯಾಂಜೆಂಟ್ಸ್. ಸೊ ಬಿ ಕ್ಯೂ ಈಸ್ ಈಕ್ವಲ್ ಟು ಬಿ ಆರ್. ಸೊ ಟಿ ಪಿ ಅಂದರೆ ಟಿ ಎ ಪ್ಲಸ್ ಪಿ ಎ. ಸೊ ಟಿ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ ಟು ಟಿ ಕ್ಯೂ. ಟಿ ಕ್ಯೂ ಅಂದರೆ ಟಿ ಬಿ ಪ್ಲಸ್ ಬಿ ಕ್ಯೂ. ಟಿ ಬಿ ಪ್ಲಸ್ ಬಿ ಕ್ಯೂ. So TA as it is plus AP. So what is AP? AP andre AR plus is equal to TB plus BQ. BQ andre eno BR.
So this is what we have to prove it. Now let us move for question number 7. Prove that the parallelogram circumscribing a circle is a rhombus. We have to prove that the parallelogram circumscribing a circle is rhombus. So ಒಂದು parallelogram, so circumscribing a circle, so it will become a rhombus ಅಂತ ಪ್ರೂವ್ ಮಾಡಬೇಕು ನಿಮಗೆ. So rhombus in the sense, in a parallelogram opposite sides are equal, but in rhombus all sides are equal. ಈಗ ನಾವು ಎಲ್ಲಾವುದು ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡೋಣ. So a circle, that is a parallelogram is there circumscribing a circle. So what we have to prove that? We have to prove that ABCD is a rhombus. So let us prove it that ABCD is a rhombus. So ABCD na rhombus anta naviga prove ಮಾಡೋಣ. ಫಸ್ಟ್ ಇದು ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ABCD, so AB is equal to CD. Opposite sides are equal. ಅದೇ ಥರ AD is equal to BC. Opposite sides are equal. ಈಗ ಏನು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ AP is a tangent and AS is a tangent. So AP is equal to AS. ಅದೇ ಥರ Bನ ನಾವು ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ BP ಮತ್ತು BQ are tangents. So BP is equal to BQ. ಸಿ ನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ CQ ಮತ್ತು CR. ಸೊ CQ is equal to CR. ಡಿ ನ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ತಗೊಂಡ್ರೆ DR and DS are the tangents. So DR is equal to DS. ಸೊ ಈಗ ನಾವೇನು ಮಾಡೋಣ? ಸೊ ಲೆಟ್ ಅಸ್ ಆ್ಯಡ್ ದೆಮ್. ಸೊ ಅವುಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಹೀಗೆ ಬರ್ಕೋಣ. AB ಅಂತ ತಗೊಂಡ್ರೆ, ಸೊ AB ಅಂತ ತಗೊಂಡ್ರೆ AB is divided into AP plus PB. ಸೊ ಹಾಗಾದರೆ AB is equal to AP plus PB. ಅದೇ ಥರ DC ಅಂತ ತಗೊಂಡ್ರೆ, ಸೊ DC ಅಂದರೆ DR plus CR. ಸೊ DR plus CR. ಸೊ ಈಗ ನಾವು AP ಮತ್ತು AB ಮತ್ತು DC ನ ಆ್ಯಡ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಆ್ಯಡ್ AB ಅಂಡ್ DC. ಸೊ AB ಪ್ಲಸ್ DC ಇಸ್ ಈಕ್ವಲ್ ಟು, ಸೊ AD ಅಂತ ತಗೊಂಡ್ರೆ AB ಅಂತ ತಗೊಂಡ್ರೆ AP ಪ್ಲಸ್ PB ಪ್ಲಸ್ DC ಅಂತ ತಗೊಂಡ್ರೆ DR ಪ್ಲಸ್ CR. AB ಪ್ಲಸ್ DC ಇಸ್ ಈಕ್ವಲ್ ಟು AP ಅಂತ ಕೊಟ್ಟಿದ್ದಾನೆ. ಸೊ AP ಅಂದರೆ ಏನು ನೋಡಿ, AS ಪ್ಲಸ್ PB ಅಂತ ಕೊಟ್ಟಿದ್ದಾನೆ. ಹಾಗಾದರೆ PB ಅಂದರೆ ಏನು ನೋಡಿ, ಸೊ PB ಅಂದರೆ ಇಟ್ ವಿಲ್ ಬಿ ಈಕ್ವಲ್ ಟು BQ. ಸೊ PB ಅಂದರೆ BQ ಆಗುತ್ತೆ. PB is BQ ಪ್ಲಸ್ DR. ಸೊ DR ಅಂದರೆ DR ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ. DR ಅಂದರೆ DS ಪ್ಲಸ್ CR. ಸೊ CR ಅಂದರೆ, ಸೊ CR is equal to CQ. ಸೊ ಈ CR ಪ್ಲೇಸಲ್ಲಿ CQ. ಸೊ AB ಪ್ಲಸ್ DC. DC ಅಂದರೆ ಯಾರು ನೋಡಿ, AB. ಸೊ AB ಪ್ಲಸ್ AB is equal to ASಗೆ DS ನ ಸೇರಿಸಿ. ಸೊ ASಗೆ DS ಸೇರಿಸಿದ್ರೆ AD ಪ್ಲಸ್ DSಗೆ CQ ಸೇರಿಸಿ. ಸೊ DSಗೆ BQಗೆ CQ ಸೇರಿಸಿ. BQಗೆ CQ ಸೇರಿಸಿದ್ರೆ ಇಟ್ ಈಸ್ BC. AB ಪ್ಲಸ್ AB ಮಾಡಿದ್ರೆ 2AB ಆಯಿತು, ಇಸ್ ಈಕ್ವಲ್ ಟು AD. ಸೊ ಅಪೋಸಿಟ್ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಸೊ AD ಅಂದರೆ BC. ಸೊ BC ಪ್ಲಸ್ BC. ಸೊ 2AB ಇಸ್ ಈಕ್ವಲ್ ಟು 2BC. ಸೊ 2 ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿದಿದ್ದು AB is equal to BC. So therefore AB is equal to BC. Similarly BC is equal to CD and CD is equal to AD. Therefore all the four sides
AB is equal to BC is equal to CD is equal to AD. All sides are equal. Therefore, ABCD is a rhombus. So like this we have to solve this question. Now let us move for question number 7. So in the question number 8. In the question number 8 they have given the length of the tangent from a point A at distance 5 centimeter from the center of the circle is 4 centimeter. Find the radius of the circle. So ಇದಕ್ಕೆ ಒಂದು ಸರ್ಕಲ್ ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ರೇಡಿಯಸ್ OA, B is an external point, AB is a tangent, and distance between center and B is that is distance between the center and the external point. So the length of the tangent from a point A at a distance of 5 centimeter. They have given the length of the tangent 4 centimeter. Distance between center of the circle and external point is 5 centimeter. The angle between radius and the tangent is 90 degree. We have to find the radius OE. So for this one, let us apply Pythagoras theorem. So in triangle OAB, angle A is equal to 90 degree. So OB square is equal to OA square plus AB square. So OB 5 square is equal to OA, we don't know, plus AB 4 square. So 25 is equal to OA square plus 16. So OA square is equal to 25 minus 16. So OA square is equal to 9. OA is equal to square root of 9. So OA is equal to 3 centimeter. So like this we have to find the length of the radius. Now let us move for question number 9. PQ is a chord of length 8 centimeter of a circle of radius 5 centimeter. The tangents at P and Q intersect at a point T. Find the length TP. So we have to find the length TP. So radius OP given, which is equal to 5 centimeter. Next to length of the tangent gottilla. So TP na let us keep it as x centimeter. Inna idu OT perpendicular to PQ. OT perpendicular to PQ. PQ is equal to 8 centimeter ಕೊಟ್ಟಿದ್ದಾರೆ ಅಂದರೆ ಸೊ ಇದನ್ನ ಹೆಸರು ಕೊಡೋಣ R ಅಂತ. ಹಾಗಾದರೆ PR is equal to QR is equal to 4 centimeter. ಸೊ ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಗೆ ಟೋಟಲ್ 8 ಸೆಂಟಿಮೀಟರ್ ಆಯಿತು. ಸೊ ಈಗ ನಾವು ಟ್ರಯಾಂಗಲ್ ಯಾರನ್ನು ತಗೋಬೇಕಪ್ಪ ಅಂದರೆ I have to take a triangle that is ORP. So OP square given 5. Then they have given PR 4. Let us calculate OR. So OP square is equal to OR square plus PR square. OP square 4 square is equal to OP square 5 square. So 5 square is equal to OR, we don't know, plus PR 4 square. So 25 is equal to OR square plus 16. So OR square is equal to 25 minus 16. So OR square is equal to 9. OR is equal to square root of 9. So OR is equal to 3 centimeter. ಸೊ OR ಸಿಕ್ತು ನಮಗೆ 3. ಈಗ ಇಲ್ಲಿ ನಾವಿಲ್ಲಿ ಹಾಕೋಬೇಕಾದ್ರೆ ಇದು ಟಿ ಪಿ ಇದೇ ಲೆಂತ್ ಬೇಕಾಗಿರೋದು ನಮಗೆ. ಟಿ ಪಿ ಎಕ್ಸ್ ಸೆಂಟಿಮೀಟರ್ ಇದ್ದರೆ ಟಿ ಆರ್ನ ತಗೊಳ್ಳೋಣ. ಸೊ ಟಿ ಆರ್ ಇಸ್ ಈಕ್ವಲ್ ಟು ವೈ ಸೆಂಟಿಮೀಟರ್. ಸೊ ಟಿ ಆರ್ನ ವೈ ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಸೊ ಈಗ ನಾವು ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್. ಇದು ಎಕ್ಸ್ ಆಗುತ್ತೆ. O ಇಂದ ಆರ್ಗೆ 3 ಸೆಂಟಿಮೀಟರು,
ಆರ್ ಇಂದ ಟಿಗೆ ವೈ ಅಂತ ತಗೋಣ. ಸೊ ಈಗ ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ಒ ಪಿ ಟಿ. ಇನ್ ಟ್ರಯಾಂಗಲ್ ಒ ಪಿ ಟಿ, ಸೊ ಇನ್ ಟ್ರಯಾಂಗಲ್ ಒ ಪಿ ಟಿ, ಒ ಪಿ ಟಿನಲ್ಲಿ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾದರೆ ಒ ಟಿ ಸ್ಕ್ವೇರ್, ಒ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಟಿ ಸ್ಕ್ವೇರ್. ಒ ಟಿ ಅಂತ ಬಂದರೆ ಸೊ ಒ ಆರ್ ಪ್ಲಸ್, ಇಲ್ಲಿ ನೋಡಿ ಒ ಟಿ ಅಂತ ಬಂದರೆ ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ ವೈ, ಅಲ್ಲಿಗೆ ಒ ಟಿ ಸ್ಕ್ವೇರ್ ಅಂತ ಬಂದರೆ ಸೊ ವೈ ಪ್ಲಸ್ 3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್, ಒ ಪಿ ಅಂದರೆ ರೇಡಿಯಸ್ಸು 5 ಸ್ಕ್ವೇರ್ ಪ್ಲಸ್ ಪಿ ಟಿ ಅಂದರೆ ಲೆಂತ್ ಆಫ್ ದ ಟ್ಯಾಂಜೆಂಟ್, ದಟ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಪಿ ಟಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್. ಸೊ ಇದನ್ನು ಲೆಟ್ ಅಸ್ ಕಾಲ್ ಇಟ್ ಆಸ್ 1. ಸೊ ಇದನ್ನು 1 ಅಂತ ತಗೋಣ. ಸೊ ನಾವು ಇನ್ನೊಂದು ಟ್ರಯಾಂಗಲ್ ತಗೋಣ. ಯಾವುದಪ್ಪ ಅಂತಂದರೆ ಸೊ ಪಿ ಆರ್ ಟಿ, ಈ ಟ್ರಯಾಂಗಲ್ ತಗೋಣ. ಸೊ ಲೆಟ್ ಅಸ್ ಟೇಕ್ ಇನ್ ಟ್ರಯಾಂಗಲ್ ಪಿ ಆರ್ ಟಿ. ಸೊ ಪಿ ಆರ್ ಟಿ ಟ್ರಯಾಂಗಲ್ನ ಬರ್ಕೊಳ್ಳೋಣ. ಇದು ಪಿ, ಇದು ಆರ್, ಇದು ಟಿ. ಸೊ ಪಿ ಟಿ ಎಕ್ಸ್ ಅಂತ ತಗೊಂಡಿದ್ದೀವಿ ಟ್ಯಾಂಜೆಂಟು. ನೆಕ್ಸ್ಟ್ ಆರ್ ಟಿ ವೈ ಅಂತ ತಗೊಂಡಿದ್ದೀವಿ. ಸೊ ಪಿ ಆರ್ 4. ಸೊ ಇದಕ್ಕೆ ಪೈಥಾಗರಸ್ ಅಪ್ಲೈ ಮಾಡೋಣ. ಆ್ಯಂಗಲ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಪೈಥಾಗರಸ್ ಅಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂದರೆ 16. ಸೊ ಯು ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಈಗ ಇಲ್ಲಿ ಏನು ವ್ಯಾಲ್ಯೂ ಬಂದಿದೆಯೋ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಈಕ್ವೇಷನ್ 1ಗೆ ಈ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ದಿಸ್ ಒನ್. ಫಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ 9 ಪ್ಲಸ್ 2ab, 2 into y, 2 3s are 6. So it will be 6y is equal to 5 square ಅಂದರೆ 25 plus x square. So y square plus 6y plus 9 is equal to 25 plus x square ಅಂದರೆ ಇದನ್ನು ಸಬ್ಸ್ಟಿಟ್ಯೂಟ್. So y square plus 25 ಅಲ್ಲ, y square plus 16. ಈ x square ಜಾಗದಲ್ಲಿ ಇದನ್ನು. ಸೊ x square ಅಂದರೆ y square plus 16. y square ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದು 6y ಪ್ಲಸ್ 9 is equal to 41. So y is equal to 41. So plus 9 become minus 9. So y is equal to 6y is equal to 41 minus 9 will be equal to 32. Y is equal to 32 by 6. 2 3s are 2 16s, which is equal to 16 by 3. But ನಮಗೆ ಬೇಕಾಗಿರೋದು x, that is the length of the tangent. X square is equal to y square plus 16. So x square is equal to y square ಅಂದರೆ 16 by 3 whole square plus 16. X square is equal to, so 16 square will become 256, 3 square become 9 plus 16. So x square is equal to 9 LCM ತೆಕ್ಕೊಂಡ್ರೆ so 256 plus 16 9s are 144. So x square is equal to 256 plus 144, 400 by 9. X is equal to square root of 400 divided by 9. So x is equal to square root of 400 is 20, square root of 9 is 3. So we will get 20 by 3 centimeter. This x is nothing but the length of the tangent TP. So TP is equal to 20 by 3 centimeter. This is the length of the tangent. So like this we have to solve this question. Now let us move for the last question of 10th question of this paper. Prove that the angle between the two tangents drawn from an external point to a circle is supplementary
to the angle subtended by the line segment joining the points of contact at the center. So let us solve this question now. So in this question we have to prove that angle AOQ, angle POQ plus angle PAQ is equal to 180 ಅಂತ ಪ್ರೂವ್ ಮಾಡಿ. So let us take PAQO is a cyclic quadrilateral. So ಹಾಗಾದ್ರೆ angle OPA plus angle PAQ plus angle AQO plus angle QOP is equal to 360 degree. So OPA angle between radius and tangent 90 degree plus PAQ we don't know, let us write it as it is, plus AQO radius and tangent angle is 90 degree plus angle QOP is equal to 360 degree. 90 plus 90 it is 180 degree plus angle PAQ plus angle POQ or QOP is equal to 360 degree. Angle PAQ plus angle POQ is equal to 360 minus 180. So angle PAQ plus angle POQ is equal to 360 minus 180. It is 180 degree. So this is what we have to prove it. This is angle between tangent. This is angle between radii. Though both should be equal to 180 degree supplementary. So this is how to solve question number 10. Now let us move for the last question, that is theorem. Prove that the tangents drawn from an external point to a circle are equal. So this is that theorem what we have to prove it. So by this we have successfully answered all the questions related to unit test paper number 2 of circle chapter. In the next video we are going to solve unit test paper number 3 of circles chapter. So till then, thank you very much. Still, those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. So once again, thanks for everyone who is encouraging my YouTube channel. So thank you very much.